ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಸಂಡೇ, ಈ ವರ್ಷದ ಕೊನೆ ದಿನ, 2023ರ ಕೊನೆ ದಿನ. ಇವತ್ತು ಮಾರ್ನಿಂಗ್ ಈಗ 7 o'clock ಆಗಿದೆ. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ತಾನೇ ಎದ್ದೆ, ಸಂಡೇ ಅಲ್ವಾ, ಹಾಗಾಗಿ ಚಿನ್ನು ಮತ್ತು ಅವರಪ್ಪ ಇಬ್ಬರು ಕೂಡ ಟ್ರಿಪ್ ಹೋಗಿದ್ದಾರೆ ಧರ್ಮಸ್ಥಳ ಸೈಡು. ಇನ್ನೇನು ಇವತ್ತು ಬಂದುಬಿಡ್ತಾರೆ, ನಾನು ಸ್ವಲ್ಪ ಹೊತ್ತಿಗೆ ಬರ್ಬೋದು. ಎಲ್ಲಿದ್ದಾರೋ ಅಂತ ನಾನಿನ್ನು ಫೋನ್ ಏನು ಮಾಡಲಿಲ್ಲ. ಈಗ ತಾನೇ ಎದ್ದೆ, ಫೋನ್ ಮಾಡಬೇಕು ಎಲ್ಲಿದ್ದಾರೆ ಅಂತ. ನೈಟೇ ಬಿಟ್ಟಿದ್ದಾರೆ, ನೈಟ್ ಒಂದು 11 o'clock ಹಂಗೆ ಬಿಟ್ಟಿರ್ತಾರೆ. ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗಿರೋದು. ಸೊ ನೋಡ್ಬೇಕು ಎಷ್ಟೊತ್ತಾಗುತ್ತೋ. ಮಕ್ಕಳನ್ನೆಲ್ಲರನ್ನೂ ಕೂಡ ಬಿಟ್ಟು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ. ಫೋನ್ ಇನ್ನೂ ಮಾಡಿಲ್ಲ, ನಾನು ಮಾಡಬೇಕು ಎಲ್ಲಿದ್ದಾರೆ ಅಂತ. ಸೊ ಸಿರಿ ನಾನು ಇಬ್ಬರೇ ಮನೆಯಲ್ಲಿರೋದು. 3 days ಆಯಿತು ಅವರು ಟ್ರಿಪ್ ಹೋಗಿ. ಸಿರಿ ಇನ್ನೂ ಮಲ್ಗೆ ಇದ್ದಾಳೆ, ಸಂಡೇ ಅಲ್ವಾ, ಹಾಗಾಗಿ ನಾನು ಎಬ್ಸೋಕ್ಕೇನು ಹೋಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಲಕ್ಕೊಳ್ಳಿ ಅಂತ. ನನಗೆ ನಿದ್ದೆ ಬರಲಿಲ್ಲ, ಪ್ರಾಕ್ಟೀಸ್ ಆಗಿರುತ್ತಲ್ವ ಮಾರ್ನಿಂಗ್ ಬೇಗ ಎದ್ದು. ಅಲ್ಲಿಗೂ ಕೂಡ 7 o'clock ಆಯಿತು ನಾನು ಎದ್ದೋಳಷ್ಟೊತ್ತಿಗೆ. ಇವತ್ತು ಸ್ವಲ್ಪ ಕೆಲಸ ಕೂಡ ಇದೆ. ಪಾತ್ರೆ ನೋಡಿ ಎಷ್ಟೊಂದಿದೆ, ಪಾತ್ರೆ ತೊಳಿಬೇಕು. ರಾತ್ರಿ ತೊಳೆದಿಲ್ಲ, ಯಾಕೋ ಗೊತ್ತಿಲ್ಲ, ತುಂಬ ತಲೆನೋಯ್ತಾ ಇತ್ತು, ವಾಮಿಟಿಗೆ ಬಂದಂಗೆ ಆಗ್ತಾಯಿತ್ತು. ಒಂಚೂರು ಅನ್ನ ತಿಂದೆ, ಅದು ಕೂಡ ವಾಮಿಟ್ ಆಗಿಬಿಡ್ತು. ಸಿಕ್ಕಾಪಟ್ಟೆ ತಲೆನೋಯ್ತಾ ಇತ್ತು ನೋಡಿ. ಈಗಲೂ ಕೂಡ ಎದ್ದವಾಗಿಂದ ಮತ್ತೆ ತಲೆನೋವು ಹಾಗೇ ಇದೆ, ಹೋಗೇ ಇಲ್ಲ. ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗಿದ್ದೆ, ಆದರೂ ತಲೆನೋವು ಹೋಗಿಲ್ಲ. ಲೈಟಾಗಿ ಹಂಗೆ ಇದೆ ತಲೆನೋವು. ರಾತ್ರಿ ಊಟ ಬೇರೆ ಮಾಡಲಿಲ್ಲ, ಮಾಡೋಕ್ಕೆ ಆಗಿಲ್ಲ. 1-2 ತುತ್ತು ತಿಂದೆ, ಅದು ವಾಮಿಟ್ ಆಯಿತು. ನಂತರ ಹೋಗಿ ಮಲಗಿಬಿಟ್ಟೆ ನಾನು. ಹಸು ಬೇರೆ ಆಗ್ತಾಯಿದೆ ಈಗ, ಅದಕ್ಕೆ ಏನಾದರೂ ಒಂಚೂರು ಬೇಗ ಮಾಡಿಬಿಟ್ಟು ತಿನ್ನೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಪಾತ್ರೆ ಒಂಚೂರಿದೆ, ಪಾತ್ರೆ ತೊಳೆದ್ಬಿಟ್ಟು ಕಾಳಿದೆ ಒಂದು ಸ್ವಲ್ಪ, ಅವರೆಕಾಯಿ ಅಲ್ಲ, ತೊಗರಿಕಾಯಿ ಕಾಳು ಬಿಡಿಸಿಟ್ಟಿರೋದಿದೆ. ಅದು ಸುಜಾತ ಕೊಟ್ಟಿದ್ದು. ನಾನು ಮಾಡ್ತಾಯಿಲ್ಲ, ತಗೊಂಡೋಗಿ ನೀನೇ ಮಾಡಿಬಿಡು ಅಂತೇಳಿ ಕೊಟ್ಟಳು. ಸೊ ಅದು ಕೊಟ್ಟು 4 ದಿನ ಆಯಿತು. ನಾನು ಸಿರಿ ಇಬ್ಬರೇ ಇದ್ದಿದ್ದರಿಂದ ಮಾಡೋಕ್ಕೆ ಹೋಗಿಲ್ಲ, ಏನೋ ಒಂಚೂರು ಮಾಡ್ಕೊಂಡಿದ್ದು ಹೋಗ್ಬಿಟ್ವಿ. ಹಾಗಾಗಿ ಈಗ ಮಾಡೋಣ ಅಂತೇಳ್ಬಿಟ್ಟು ಕಾಳು ಸಾರು, ಜಾಸ್ತಿ ದಿನ ಅದು ಚೆನ್ನಾಗಿರೋದಿಲ್ಲ ಅಲ್ವಾ ಅದು, ಹಾಗಾಗಿ ಇವತ್ತು ಮಾಡಿಬಿಡೋಣ ಅಂತ ಕಾಳು ಸಾರು ಸ್ವಲ್ಪ ಮಾಡಿ ಮುದ್ದೆ ಮಾಡಬೇಕು. ಮುದ್ದೆ ತಿಂದು 4 ದಿನ ಆಗೋಯ್ತು. ರಾತ್ರಿ ಮಾಡಮ್ಮ ಅಂತ ಅಂದ್ಲು ಸಿರಿ ಕೂಡ. ನನಗೆ ಆ ತಲೆನೋವಿಗೆ ಮಾಡೋಕ್ಕೆ ಆಗಿಲ್ಲ, ಅದಕ್ಕೆ ಈಗ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಪಾತ್ರೆ ಒಂಚೂರು ತೊಳೆದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ. ಫಸ್ಟ್ ಒಂಚೂರು ಬಿಸಿನೀರು ಕುಡಿದ್ಬಿಡ್ತೀನಿ. ತಲೆನೋವೇ ಹೋಗ್ತಾ ಇಲ್ಲ, ಏನಾಯಿತು ಅಂತಲೇ ಗೊತ್ತಿಲ್ಲ ನಿನ್ನೆಯಿಂದ. ಈ ನಡುವೆ ಟ್ರಿಪ್ಗಳು ಬೇರೆ ಜಾಸ್ತಿ ಆಗೋಯ್ತು ನಂದು. ನಮ್ಮ ಸ್ಕೂಲಿಂದ ಒಂದ್ಸಲ ಟ್ರಿಪ್ ಹೋದೆ, ಮತ್ತು ಇನ್ನು ಅದಕ್ಕೆ ಮೊದಲೊಂದ್ಸಲ ಟ್ರಿಪ್ ಹೋದೆ. ನಂತರ ವೈಕುಂಠ ಏಕಾದಶಿ ದಿನ ಅವತ್ತು ಸಾಯಂಕಾಲ ಮತ್ತೆ ನಾವು ಮನೆ ದೇವರಿಗೆ ಹೋದ್ವಿ. ಜಾಸ್ತಿ ಟ್ರಿಪ್ಗಳಾಗ್ಬಿಡ್ತು. ಬಂದ ಮೇಲೆ ಅಂತೂ ಫುಲ್ಲು ಜ್ವರ. ಈಗಲೂ ಕೋಲ್ಡ್ ಹಂಗೆ ಇದೆ, ಕೋಲ್ಡು ಕೆಮ್ಮು ಲೈಟಾಗಿದೆ, ಜ್ವರ ಏನೂ ಪರವಾಗಿಲ್ಲ. ಲೈಟಾಗಿ ಕೆಮ್ಮು ನೆಗಡಿ ಇದೆ, ಜ್ವರ ವಾಸಿಯಾಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟು ಒಂದೇ ಸಮಕ್ಕೆ ಅಲ್ಲಿಗೆ ಇಲ್ಲಿಗೆ ತಿರುಗಿ ಟಯರ್ಡ್ ಆಗಿಬಿಟ್ಟು ಜ್ವರಗಳು. ನನಗೊಬ್ಬಳಿಗೆ ಜ್ವರ, ಇನ್ಯಾರಿಗೂ ಏನಿಲ್ಲ. ಸಿರಿಗೆ ಒಂದಿನ ಜ್ವರ ಬಂದಿತ್ತು, ಅವಳಿಗೆ ದೃಷ್ಟಿ ಜಾಸ್ತಿ ಆಗಿಬಿಟ್ಟು ಜ್ವರ ಬಂದಿತ್ತು. ಒಂದಿನ ಮಾತ್ರ ಅವಳಿಗೆ ಸೆಟ್ ಆಯಿತು. ನನಗೆ ತುಂಬ ಅಂದರೆ ತುಂಬ ಜ್ವರ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಕಾಳಿಗೆ ಮಸಾಲೆ ಇಡೋಣ ಅಂತ. ತುಂಬ ದಿನ ಆಯಿತು ಮುದ್ದೆ ಮಾಡಿ, ಮುದ್ದೆ ತಿನ್ಬೇಕು ಅನ್ನಿಸ್ತಾ ಇತ್ತು. ಜ್ವರಕ್ಕಾದು ಬಾಯಿ ಬೇರೆ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಮಸಾಲೆ ಇಕ್ಬಿಟ್ಟು ಕಾಳು ಸಾರು ಮಾಡೋಣ ಅಂತ. ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಅದರೊಳಕ್ಕೇ ತಣ್ಣಗಾದ್ಮೇಲೆ ನಾವು ಹುರ್ಕೊಂಡಿರೋದನ್ನೆಲ್ಲ ಕೂಡ ಖಾರ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಬಿಡ್ತೀನಿ. ನನಗೆ
ಹುಳಿ ಸಾರಿಗಿಂತ ಮಸಾಲೆ ಸಾರೇ ಇಷ್ಟ ಆಗೋದು ನಮ್ಮ ಮನೇಲಿ ಎಲ್ಲರಿಗೂ ಕೂಡ. ಹಾಗಾಗಿ ನಾನು ಹುಳಿ ಸಾರು ಹೆಚ್ಚಾಗಿ ಮಾಡೋದಿಲ್ಲ. ಈಗ ಅದೇ ಕುಕ್ಕರಲ್ಲೇ ಆಗಲೇ ನಾನು ಹುರ್ಕೊಂಡಿದ್ದೆ ಎಲ್ಲ ಟೊಮೆಟೊ ಅದೆಲ್ಲ. ಅದೇ ಕುಕ್ಕರ್ಗೆ ಇನ್ನೊಂಚೂರು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಂತರ ಅದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಕೂಡ ಅದರಲ್ಲಿ ಸೇರಿಸ್ಕೊಂಡು ಆ ಎಣ್ಣೆಯಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಕಾಳನ್ನು ಸೇರಿಸ್ಕೊಂಡು ನೀರು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಒಂದು 3 ವಿಸಿಲ್ ಹಾಕ್ಸ್ಕೊತೀನಿ. ಇದು ತೊಗರಿ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದೆ ಕಾಯಿ ಕೂಡ. ಸ್ವಲ್ಪ ಬೇಯೋದಕ್ಕೆ 3 ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ. ಆ ಕಡೆ ನಾನು ಇನ್ನೊಂದು ಸೈಡು ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ನನಗೂ ಸಿರಿಗೆ ಅಂತೇಳಿ ಮುದ್ದೆ ಮಾಡಿದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೀನಿ. ಚಿನ್ನವರು ಕೂಡ ಬಂದುಬಿಡ್ತಾರೇನೋ ಅಂತೇಳ್ಬಿಟ್ಟು. ಬಟ್ ಅವ್ರು ಬರಲಿಲ್ಲ. ನಾನು ಫೋನ್ ಮಾಡಿದ್ರೆ ರಾತ್ರಿ ನಾವು ಬರಲಿಲ್ಲ. ಘಾಟ್ ಸೆಕ್ಷನ್ನಲ್ಲಿ ಬಿಡೋದಿಲ್ಲ. ಹೊರನಾಡಲ್ಲಿದ್ದರು ಅವರು ನೈಟು. ಘಾಟ್ ಸೆಕ್ಷನ್ನಲ್ಲಿ ಬಸ್ ಬಿಡೋದಿಲ್ಲ ನೈಟು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನೈಟ್ ಅವತ್ತು ಅಲ್ಲೇ ಸ್ಟೇ ಮಾಡಿದ್ದಾರೆ. ಮಾರನೇ ದಿನ ಇನ್ನು ಬರ್ತಾ ಅಂದಿವೆ ಹೆಂಗೋ ಇದ್ದೋಗಿದ್ದೀವಲ್ಲ ಅಂತೇಳ್ಬಿಟ್ಟು ಮತ್ತು ಬೇಲೂರು ಹಳೆಬೀಡು ಇನ್ನೊಂದು 2 ಪ್ಲೇಸಸ್ ನೋಡಿಕೊಂಡು ಅವತ್ತು ನೈಟ್ ಬಿಟ್ಟಿದ್ದಾರೆ. ಬರೋಷ್ಟೊತ್ತಿಗೆ ನ್ಯೂ ಇಯರ್ ದಿನ ಜನವರಿ 1 ದಿನ ಬೆಳಗಿನ ಜಾವ 5 ಗಂಟೆಗೆ ಬಂದರು. ಬರಲೇ ಇಲ್ಲ ಸಂಡೇ ಅವರು. ಮಂಡೇ ಮಾರ್ನಿಂಗ್ ಬಂದಿದ್ದು. ಫೋನ್ ಮಾಡಿದ್ರೆ ನಾನು ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ ಬಂದುಬಿಡ್ತಾರೆ ಅಂದ್ಕೊಂಡು ಪಾತ್ರೆ ಎಲ್ಲ ತೊಳೆದ ಮೇಲೆ ಫೋನ್ ಮಾಡಿದ್ರೆ ನಾವು ಬಂದೇ ಇಲ್ಲ, ಅಲ್ಲೇ ಇದ್ದೀವಿ ಇನ್ನೂ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ ನಾವಿಬ್ಬರು. ಮಾರನೇ ದಿನ ಸೋಮವಾರ ದಿನ ಬೆಳಗಿನ ಜಾವ 5 ಗಂಟೆಗೆ ಬಂದರು ನ್ಯೂ ಇಯರ್ ದಿನ. ಸೊ ನಾವೀಗ ಮುದ್ದೆ ಮಾಡಿಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ನಂಗಂತೂ ಸಿಕ್ಕಾಪಟ್ಟೆ ಹಶ್ವಾಗ್ತಾಯಿತ್ತು. ರಾತ್ರಿ ಊಟ ಮಾಡಿರಲಿಲ್ಲ ಅಂತ ಹೇಳಿದೆ ಅಲ್ವ. ಹಾಗಾಗಿ ಬಿಸಿ ಮುದ್ದೆ ಹಾಕ್ತಲೇ ನಾನು ಸಿರಿ ಹಾಗೆಯೇ ಊಟ ತಿನ್ಕೊಂಡ್ಬಿಟ್ವಿ. ಬಿಸಿ ಮುದ್ದೆಗೂ ಸಾಂಬಾರಿಗೂ ತುಂಬ ಚೆನ್ನಾಗಿತ್ತು. ಬಾಯಿ ಬೇರೆ ಕೆಟ್ಟಿದ್ದರಿಂದ. ಈ ವಿಡಿಯೋ ಆದಮೇಲೆ ನಾನು ಮನೆ ಹತ್ರ ಇವತ್ತು ಸುಜಾತ, ಪ್ರೀತಮ್ಮು ಹಾಗೆಯೇ ಲಕ್ಕಿ ಬಂದಿದ್ದರು. ಸ್ವಲ್ಪ ಸ್ಯಾರಿ ಫಾಲ್ ಬೇರೆ ಹೊಲ್ಕೋಬೇಕು ಅಂತ ಅಂದರು. ಹಾಗಾಗಿ ಅದನ್ನು ಕೂಡ ಎತ್ಕೊಂಡು ಬಂದಿದ್ದರು. ನಾನು ಫಾಲ್ ಹೊಲ್ಕೊಂಡಿದ್ದೋಗ್ಬಿಟ್ಟೆ. ಮತ್ತೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸಿರಿ ಮತ್ತು ಲಕ್ಕಿ ಪ್ರೀತಮ್ ಮಾಡ್ಕೊತಾಯಿದ್ರು. ಪ್ರೀತಮ್ ನೋಡಿ ಬಚ್ಚಿಟ್ಕೊ ಅಂತ ಹೇಳಿದ್ರೆ ಹೋಗಿ ಶೆಲ್ಫ್ ಮೇಲೆ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಕಾಣಿಸಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಆದರೆ ಓಪನ್ ಪ್ಲೇಸ್ ಅಲ್ವಾ, ಕಾಣಿಸುತ್ತೆ. ಅಲ್ಲಿ ಹೋಗಿ ತಗ್ಲಾಕ್ಕೊಂಡು ಇಳಿಯೋದಕ್ಕೆ ಒದ್ದಾಟ. ನಾವಂತೂ ನಕ್ಕಿ ಹಂಗೆ ನಕ್ಕಿದ್ದೀವಿ. ಅವನು ಹೋಗಿ ಅಲ್ಲಿ ಸಿಗಾಕೋಬಿಟ್ಟು ಎಷ್ಟೊತ್ತು ಒದ್ದಾಡಿದಾನೋ. ಮಾರನೇ ದಿನ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದೆ. ಇವತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಡೇ, ಮತ್ತು ಈ ವಿಡಿಯೋ ಯಾವುದೂ ತೆಗೀಲಿಲ್ಲ. ಮಾರನೇ ದಿನ ಇದು ನ್ಯೂ ಇಯರ್ ದಿನ, ಹೊಸ ವರ್ಷದ ದಿನ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂತೂ ಫುಲ್ ಟೈಮ್ ಆಗೋಗ್ಬಿಟ್ಟಿತ್ತು ಇವತ್ತು. ಒಂದು ಸೈಡು ಪಲಾವ್ಗೆ ಇಟ್ಟಿದ್ದೀನಿ, ಇನ್ನೊಂದು ಸೈಡು ಕೇಸರಿಬಾತ್ ಮಾಡೋಣ ಅಂತೇಳ್ಬಿಟ್ಟು ಎರಡನ್ನೂ ಕೂಡ ಬೇಗ ಮಾಡ್ತಾಯಿದ್ದೆ. ಆಲ್ರೆಡಿ ಇವತ್ತು ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಬೇಗ ಅಡುಗೆ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿ ಸ್ಕೂಲ್ಗೆ ಹೊರಟೆ. ಸ್ಕೂಲಲ್ಲಿ ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸ ವರ್ಷ ಆಗಿರೋದ್ರಿಂದ ಮಕ್ಕಳೆಲ್ಲರೂ ಕೂಡ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ದರು. ಸೊ ಹಾಗೆಯೇ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಮತ್ತು ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇದು ನಾನು ಮೊನ್ನೆ ವೈಕುಂಠ ಏಕಾದಶಿ ದಿನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದಲ್ವ, ಅದೇ ದೇವಸ್ಥಾನಕ್ಕೆ. ಅಂದರೆ ನಮ್ಮ ಸ್ಕೂಲ್ ಪಕ್ಕದಲ್ಲೇ ಇರೋದ್ರಿಂದ ಮತ್ತು ಫೇಮಸ್ ದೇವಸ್ಥಾನ ಕೂಡ ಆಗಿದೆ. ಇದು ಹಿಸ್ಟಾರಿಕಲ್ ಪ್ಲೇಸ್ ಕೂಡ. ತುಂಬ ಜನ ಇಲ್ಲಿ ಟ್ರಿಪ್ ಬರ್ತಾ ಇರ್ತಾರೆ. ತುಂಬ ದೂರದಿಂದ ಎಲ್ಲರೂ ಕೂಡ ಇಲ್ಲಿ ನೋಡೋದಕ್ಕೆ ಬರ್ತಾ ಇರ್ತಾರೆ. ಬಂಗಾರು ತಿರುಪತಿ ಅಂತೇಳ್ಬಿಟ್ಟು ಕರೀತಾರೆ ಊರನ್ನು, ಗುಟ್ಟಳ್ಳಿ ಅಂತ ಕೂಡ ಕರೀತಾರೆ. ಸೊ ಪಕ್ಕದಲ್ಲೇ ಇರೋದ್ರಿಂದ ಜನವರಿ 1 ಬೇರೆ ಆಗಿರೋದ್ರಿಂದ ಮಕ್ಕಳೆಲ್ಲರೂ ಕೂಡ ಹೋಗ್ಬಿಟ್ಟು ಬನ್ನಿ ಅಂತೇಳ್ಬಿಟ್ಟು HM ಸರ್ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ನಾವು ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ಗಂಡು ಮಕ್ಳು ಯಾರು ನಮ್ಮ ಜೊತೆಯಲ್ಲಿಲ್ಲ, ಅವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ಅವರು ಡೈಲಿ ಸುತ್ತಾಡೋವಂಥ ಪ್ಲೇಸೇ ಆಗಿರೋದ್ರಿಂದ ಅವ್ರಿಗೇನಿದು ಹೊಸದೇನಲ್ಲ. ಹೇಳ್ಬೇಕಂದ್ರೆ ನಮಗೆ ಹೊಸದು ದೇವಸ್ಥಾನ ಎಲ್ಲ ಕೂಡ. ಅವರು ಪ್ರತಿದಿನ ನೋಡೋ ಅಂಥ ಪ್ಲೇಸೇ ಇದು. ಆದರೂ ಕೂಡ ಸ್ಪೆಷಲ್ ಡೇ ಆಗಿರೋದ್ರಿಂದ
ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಸ್ವಲ್ಪ ರಶ್ಶು ಕೂಡ ಇತ್ತು. ಕೋಟಿಲಿಂಗಕ್ಕೆ ಬಂದವರೆಲ್ಲ ಕೂಡ ಇಲ್ಲಿಗೂ ಕೂಡ ಬರ್ತಾ ಇರ್ತಾರೆ. ಎರಡೂ ಕೂಡ ನಿಯರ್ ಸ್ವಲ್ಪ ಹತ್ರದಲ್ಲೇ ಇರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ. ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಕೂಡ ಇರೋದ್ರಿಂದ ಸೊ ನಾವು ಕೂಡ ದರ್ಶನ ಮಾಡ್ಕೊಬರೋಣ ಅಂತೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ. ಮೊನ್ನೆ ಅಲಂಕಾರ ಮಾಡಿದ್ರಿಂದ ಹೂವ್ಯದಲ್ಲಿ ಅಷ್ಟು ನೀಟಾಗಿ ದೇವಸ್ಥಾನ ಕಾಣಿಸ್ತಿರ್ಲಿಲ್ಲ. ಇವತ್ತು ನೋಡಿ ನೀಟಾಗಿ ಎಲ್ಲ ಕಡೆ ಕೂಡ ಕಾಣಿಸುತ್ತೆ. ಮಧ್ಯದಲ್ಲಿ ಕಲ್ಯಾಣಿ ಕಟ್ಟೆ ಇದೆ. ಕಾಲನ್ನೆಲ್ಲ ಕೂಡ ನಾವು ಅಲ್ಲಿ ತೊಳ್ಕೊಂಡು ನಂತರ ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ 2 ಬೆಟ್ಟಗಳಿದೆ. ಒಂದು ಬೆಟ್ಟದಲ್ಲಿ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ. ಈಗ ನಾವು ಹೋಗ್ತಾ ಇರೋವಂಥದ್ದು ಈ ಕಲ್ಯಾಣಿ ಇದೆಯಲ್ವ, ಇದರಿಂದ ಮುಂದೆ ಹೋದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ದರ್ಶನ ಮಾಡಿಕೊಂಡು ಇಳಿದು ಬರ್ತಾ ಇದ್ದರೆ ಇನ್ನೊಂದು ಸೈಡು ಅಲ್ವೇಲು ಮಂಗಮ್ಮ ಪದ್ಮಾವತಿ ದೇವಸ್ಥಾನ ಇದೆ. ಅದಕ್ಕೂ ಇದಕ್ಕೂ ಅಟ್ಯಾಚ್ ಆಗಿದೆ. ಮಧ್ಯದಲ್ಲಿ ಒಂದು ರೋಡ್ ಬರುತ್ತೆ. ಆ ಬೆಟ್ಟಕ್ಕೂ ಈ ಬೆಟ್ಟಕ್ಕೂ ಎರಡಕ್ಕೂ ಮಧ್ಯದಲ್ಲಿ ರೋಡ್ ಬರುತ್ತೆ. ಬಟ್ ನಾವಿದು ಇಳಿದು ದರ್ಶನ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಅಟ್ಯಾಚ್ ಆಗುತ್ತೆ ಅದು ಮೆಟ್ಲುಗಳು. ಅದು ಇನ್ನೊಂದು ಬೆಟ್ಟದ ಮೇಲೆ ಇದೆ. ಹತ್ರನೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ನೋಡೋಕ್ಕೆ. ಮೇಲೆಯಿಂದ ಕೆಳಗಡೆಗೆ ನೋಡಿದ್ರೆ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಕೂಡ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲರೂ ಕೂಡ ಸೇರಿ ರಶ್ಶು ಕೂಡ ಇತ್ತು. ಟೈಮ್ ಆಗ್ತಾ ಇನ್ನೂ ರಶ್ಶು ಜಾಸ್ತಿನೇ ಆಗ್ತಾ ಇತ್ತು. ಕೋಟಿಲಿಂಗದಿಂದ ಇಲ್ಲಿಗೂ ಕೂಡ ತುಂಬ ಜನ ಬರ್ತಾ ಇರ್ತಾರೆ. ಹಾಗಾಗಿ ಮಧ್ಯಾಹ್ನ ಮೇಲೆ ಅಂತೂ ತುಂಬ ರಶ್ ಆಗ್ತಾ ಇತ್ತು. ನಾವು ಮಾರ್ನಿಂಗೇ ಹೋದ್ವಿ, ಒಂದು 11 o'clock ಹಂಗೆ. ಸ್ಕೂಲ್ ಹತ್ರ ಹೋದ್ಮೇಲೆ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ನಂತರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಬಂದು ಫಂಕ್ಷನ್ ಮಾಡಿದ್ರು. ಕೇಕ್ ಕಟಿಂಗ್ ಎಲ್ಲ ಕೂಡ ಮಾಡಿದ್ರು. ಮಕ್ಕಳಿಗೆ ಇಷ್ಟ ಅಲ್ವಾ, ಅವರೇ ಕೇಕ್ ಎಲ್ಲ ಕೂಡ ತಗೊಂಡು ಬಂದ್ಬಿಟ್ಟಿದ್ರು. ಅವ್ರು ನೋಡ್ತಾ ಇರೋದು ₹1 ಕೂಡ ಇಲ್ಲ ಕೈಯಲ್ಲಿ. ಭವ್ಯ ನಂಗೆ ₹10 ಕೊಡ್ಬೇಕು. ಹೋಗಂಗೆ ಎಲ್ಲರೂ ಸ್ಮೈಲ್ ಮಾಡ್ಕೊಬದ್ದಿ. ಎಲ್ಲಾರು ಹಿಂಗೈತೆ. ಬಾಯ್ ಅಲ್ಲ ಅಂದೆ ನೀನು. ಬಾಯ್ ನಾನು ನಡೆದಿರಿದ್ರೆ ಏನು ಮಾಡ್ತೀಯ? ಏನ
ಮಿಸ್ ಹೆಡ್ಫೋನ್ ಅಲ್ಲಿ ಮಾಡ್ಬೇಕಾ ಮಿಸ್ ಮಾಡ್ಬೇಕು ಓಕೆ ಫ್ರೆಂಡ್ಸ್, ನಾನು ಅದೇ ಸ್ಕೂಲ್ ಮಕ್ಕಳ ಜೊತೆ ನ್ಯೂ ಇಯರ್ನ ಈ ರೀತಿ ಸೆಲೆಬ್ರೇಟ್ ಮಾಡಿದೆ. ನೀವೆಲ್ಲರೂ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನ್ನ ಜೊತೆಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಹ್ಯಾಪಿ ನ್ಯೂ ಇಯರ್.